ಎಲ್ರಿಗೂ ನಮಸ್ಕಾರ. ಇವತ್ತಿನ ಎಕ್ಸೆಲ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಗ ಒಂದು ಡೇಟಾ ಇರುತ್ತೆ, ಆ ಡೇಟಾದಲ್ಲಿ ಮಧ್ಯದಲ್ಲಿ ಬ್ಲ್ಯಾಂಕ್ ಸೆಲ್ಗಳು ಬಂದಿರುತ್ತೆ. ನಿಮಗೆ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಹತ್ರ ಇರೋ ಡೇಟಾಗಳಲ್ಲೂ ಕೂಡ ಬ್ಲ್ಯಾಂಕ್ ಸೆಲ್ ಬಂದಿರುತ್ತೆ. ಈ ಬ್ಲ್ಯಾಂಕ್ ಸೆಲ್ಲನ್ನು ಹೇಗಪ್ಪ ನಾನು ತೆಗೆದಾಕೋದು, ಇಲ್ಲ ಬ್ಲ್ಯಾಂಕ್ ಸೆಲ್ಲಲ್ಲಿ ಏನಾದರೂ ಫಿಲ್ ಮಾಡಬೇಕಲ್ವಾ, ಇಲ್ಲ ನಾನು ಎಷ್ಟು ವರ್ಕ್ಗೆ ಎಷ್ಟು ಎಫರ್ಟ್ ಹಾಕಿ ಮಾಡ್ತೀನೋ ಅದು ಪ್ರೆಸೆಂಟೇಷನ್ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಆವಾಗಲೇ ನಾನು ಏನೇ ಮಾಡಿದ್ರು ಅದು ರೀಚ್ ಆಗೋದು, ಅಂದರೆ ಮೀನ್ಸ್ ನಾವು ಏನೇ ಮಾಡಿದ್ರು ರಿಸಲ್ಟ್ ಬರೋದು. ಸೊ ಅದೇ ರೀತಿ ಈ ಥರ ನೀವು ಡೇಟಾ ಕೊಟ್ಟರೆ ಚೆನ್ನಾಗಿರಲ್ಲ, ನೋಡೋದಕ್ಕೂ ಚೆನ್ನಾಗಿರಲ್ಲ, ಪ್ರೆಸೆಂಟೇಷನ್ನು ಕೂಡ ಒಂಥರ ಚೆನ್ನಾಗಿರಲ್ಲ. ಸೊ ಅದೇ ರೀತಿ ಇಲ್ಲಿ ನಾನು ಹೇಳಿದಾಗೆ ನಾನು ಯಾವುದೇ ಡೇಟಾ ಮಾಡಿದ್ರು ನಾನು ಸ್ಯಾಂಪಲ್ ಡೇಟಾ ತೊಗೊಂಡು ಮಾಡೋದ್ರಿಂದ ಕೆಲವೊಂದು ಸ್ವಲ್ಪ ಡೇಟಾ ಮಾತ್ರನೇ ಇರುತ್ತೆ. ಅದೇ ಒಂದು ವೇಳೆ ಫುಲ್ಲು ಪೇಜ್ ಇತ್ತು ಅಂತ ಅಂದ್ಕೊಳ್ಳಿ, ಒಂದು ಇಲ್ಲಿಂದ 500 ರೋ ಇತ್ತು, ಒಂದು 30-40 ಕಾಲಮ್ ಇತ್ತು, ಅವಾಗ ಅಂದಾಗ ನೀವು ಈ ಡೇಟಾನ ಫಿಲ್ ಮಾಡಬೇಕು ಅನ್ನೋದಕ್ಕೆ ಪ್ರತಿಯೊಂದು ತುಂಬ ಟೈಮ್ ತಗೊಳುತ್ತೆ. ಸೊ ನೀವು ಮ್ಯಾನ್ಯುಯಲ್ ಆಗಿ ಮಾಡಿದ್ರೆ ಹೇಗೆ ಮಾಡ್ತಿದ್ರಿ ಅಂತ ನಿಮ್ಗೆ ಜಸ್ಟ್ ತೋರಿಸ್ಕೊಡ್ತೀನಿ. ನೀವು ನೋಡಿ, ಮ್ಯಾನ್ಯುಯಲ್ ಆಗಿ ಮಾಡಿದ್ರೆ ಏನು ಮಾಡ್ತಾ ಇದ್ರಿ. ಸೊ ಫಸ್ಟ್ ವೇ ಏನು, ಇಲ್ಲಿ ನೋಡಿಕೊಂಡು, ಸೊ ಇಲ್ಲೇನಾದರೂ ಒಂದು ಟೈಪ್ ಮಾಡಿ ನೋಡಿ. ಸೊ ಹಿಂಗೆ ಇಟ್ಕೊಂಡು ನೀವು ನೋಡಿ ಬ್ಲ್ಯಾಂಕ್ ಕಡೆ ಇಲ್ಲೆಲ್ಲ ಟೈಪ್ ಮಾಡಿಕೊಂಡು ಹೋಗ್ತಿದ್ರಿ ಅಲ್ವಾ. ಸೊ ಈ ರೀತಿ ಮ್ಯಾನ್ಯುಯಲ್ ಆಗಿ ಮಾಡಿದ್ರೆ, ಸೊ ಇದು ಬಿಟ್ಟರೆ ಬೇರೆ ಏನು ಮಾಡ್ಬೋದು, ಬೇರೆ ಥರ ಏನು ಮಾಡ್ಬೋದು ಮ್ಯಾನ್ಯುಯಲ್ಗೆ ಇದು ಟೈಮ್ ಕನ್ಸ್ಯೂಮಿಂಗ್. ನೀವು ನೋಡಿ ಇಲ್ಲಿ ಅಂದರೆ ಫಿಲ್ಟರ್ನ ಓಪನ್ ಮಾಡಿಕೊಂಡು ಇಲ್ಲಿ ಬ್ಲ್ಯಾಂಕ್ಸ್ ಎಲ್ಲಿದೆ ಹಿಂಗೆ ಹುಡ್ಕೊಂಡು ಈ ಬ್ಲ್ಯಾಂಕಲ್ಲಿ ಏನು ಝೀರೋ ಅಂತ ಅಂದ್ಕೊಳ್ಳಿ, ಆಯಿತು, ಝೀರೋ ಫಿಲ್ ಮಾಡ್ಕೊಂಡು ಹೋಗ್ತೀವಿ. ಕಾಪಿ ಮಾಡಿ ಇಲ್ಲೆಲ್ಲ ಪೇಸ್ಟ್ ಮಾಡಬೇಕಿತ್ತು. ಆಮೇಲೆ ಇಲ್ಲಿ ನೀವು ಇದನ್ನು ಮತ್ತೆ ಇಲ್ಲಿ ಫಿಲ್ಟರ್ ತೆಗೆದು, ಸೊ ಇಲ್ಲಿ ಈ ಕಾಲಮ್ಗೆ ಹೋಗಿ ಈ ಕಾಲಮಲ್ಲಿ ನೀವು ಅಂದರೆ ಬ್ಲ್ಯಾಂಕ್ಸ್ ಏನಿದೆ ಹಾಕ್ಕೊಂಡು ಇಲ್ಲಿ ಝೀರೋ ಫಿಲ್ ಮಾಡಿಕೊಂಡು, ಓಕೆ. ಸೊ ಈ ರೀತಿ ನೀವು ಪ್ರತಿಯೊಂದನ್ನು ಅಂದರೆ ಫಿಲ್ಟರ್ ಹಾಕ್ಕೋಬೇಕಿತ್ತು, ಇಲ್ಲಾಂದರೆ ಮ್ಯಾನ್ಯುಯಲ್ ಆಗಿ ಪ್ರತಿಯೊಂದು ಸೆಲ್ಲಿಗೆ ಹೋಗಿ ಟೈಪ್ ಮಾಡಿ ಹಾಕಬೇಕಿತ್ತು. ಸೊ ಇದನ್ನು ಬಿಟ್ಟು ಬೇರೆ ಹೇಗಪ್ಪ ಮಾಡ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಬನ್ನಿ ಈಸಿ ಟ್ರಿಕ್ಸು. ಇವನ್ ಇಲ್ಲಿ ಕಮ್ಮಿ ಇದೆ, ಈ ಕಮ್ಮಿ ಇದ್ರೂ ಅಷ್ಟೇ ಟೈಮ್ ತೊಗೊಳುತ್ತೆ, ಇವನ್ ಫುಲ್ಲು ಶೀಟ್ ಇದ್ರೂ ಕೂಡ ನಿಮಗೆ ಅಷ್ಟೇ ಟೈಮ್ ತೊಗೊಳುತ್ತೆ. ಅದಕ್ಕೆ ಸಿಂಪಲ್ ಆಪ್ಷನು, ಬನ್ನಿ ಫಸ್ಟು ಇಲ್ಲೆಲ್ಲೆಲ್ಲೂ ಎಲ್ಲ ಕಡೆ ಎಲ್ಲೆಲ್ಲಿ ಬ್ಲ್ಯಾಂಕ್ ಇತ್ತು ಅದನ್ನು ಮತ್ತೆ ನಾನು ಡೇಟಾ ಮತ್ತೆ ಹೇಗಿತ್ತು ಹಾಗೆ ತರ್ತೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಓಕೆ, ಸೊ ನನಗೆ ಇಷ್ಟು ಸೆಲ್ಲು ಬ್ಲ್ಯಾಂಕ್ಸ್ ಇದೆ, ನಿಮ್ಗೆ ನೋಡಿ ಇಲ್ಲೆಲ್ಲ ಬ್ಲ್ಯಾಂಕ್ಸ್ ಇದೆ ಅಲ್ವಾ. ಅದಕ್ಕೆ ನೀವು ಫಸ್ಟ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಫಸ್ಟು ಡೇಟಾನ ಸೆಲೆಕ್ಟ್ ಮಾಡ್ಕೋಬೇಕು, ಎಷ್ಟು ಡೇಟಾ ಅಂತ. ಓಕೆ, ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಒಂದು ಓಮ್ ಅಂತ ಬಟನ್ ಬರುತ್ತೆ ಈ ಮೆನು ಬಾರಲ್ಲಿ. ಅಂದರೆ ಈ ಮೇಲ್ಗಡೆ ಏನು ನೀವು ಎಕ್ಸೆಲ್ ಶೀಟ್ನ ಮೇಲ್ಗಡೆ ಭಾಗ ಏನು ನೋಡ್ತಿರೋ ಇಲ್ಲಿ ಓಮ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ಗೆ ಹೋಗಿ ನೆಕ್ಸ್ಟ್ ನೀವು ಇಲ್ಲಿ ಫೈಂಡ್ ಆ್ಯಂಡ್ ಸೆಲೆಕ್ಟ್ ಅಂತ ಆಪ್ಷನ್ ಬರುತ್ತೆ. ಓಕೆ, ಇದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಗೋ ಟು ಸ್ಪೆಷಲ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಇಲ್ಲಿ ಬ್ಲ್ಯಾಂಕ್ ಅಂತ ಒಂದು ಆಪ್ಷನ್ ಬರುತ್ತೆ, ಈ ಬ್ಲ್ಯಾಂಕ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ಕೊಳ್ಳಿ. ಓಕೆ ಮಾಡಿಕೊಂಡ್ರೆ ನೋಡಿ ಬ್ಲ್ಯಾಂಕ್ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಕೂಡ ಸೆಲ್ಸು ಸೆಲೆಕ್ಟ್ ಆಯಿತು. ಇವಾಗ ನೆಕ್ಸ್ಟು ನಾನು ಸೆಲ್ಲಲ್ಲಿ ಏನು ಹಾಕಬೇಕು ಅಂತ, ಸೆಲ್ಲಲ್ಲಿ ನೀವೇನಾದ್ರೂ ಪರ್ಟಿಕ್ಯುಲರ್ ಆಲ್ಫಾಬೆಟ್ ಹಾಕಬೇಕು ಅಂದ್ರೂ ಹಾಕ್ಬೋದು. ಇಲ್ಲ ನನಗೆ ಏನಪ್ಪ ಕಂಫರ್ಟಬಲ್ ಅಂದರೆ ನಾನು ಝೀರೋ ಹಾಕ್ತೀನಿ. ಝೀರೋ ಹಾಕಿದ್ರೆ ಅದು ನಿಮಗೆ ಫುಲ್ಲು ಕಂಪ್ಲೀಟ್ನೆಸ್ ಆಗಿ ಗೊತ್ತಾಗುತ್ತೆ. ಸೊ ನಾನು ಝೀರೋ ಹಾಕಿ ಟ್ರೈ ಮಾಡ್ತೀನಿ, ನೀವು ಬೇರೆ ವರ್ಡ್ ಕೂಡ ಹಾಕಿ ನೀವು ಅಡ್ಜಸ್ಟ್ ಮಾಡ್ಬೋದು. ಫಸ್ಟ್ ಏನು ಮಾಡಬೇಕು, ನೀವು ಝೀರೋನ ಟೈಪ್ ಮಾಡಬೇಕು ಒಂದು ಸಾರಿ. ಟೈಪ್ ಮಾಡಾದ್ಮೇಲೆ ಸೊ ಇವಾಗ ಇಲ್ಲೇ ಟ್ರಿಕ್ ಇರೋದು, ಜಸ್ಟ್ ನೀವು ಝೀರೋ ಟೈಪ್ ಮಾಡಿ ಎಂಟ್ರ್ ಮಾಡಿದ್ರೆ ಬರಲ್ಲ. ಸೊ ಇದಕ್ಕೆ ಏನಪ್ಪ ಮಾಡಬೇಕು, ಒಂದ್ಸತಿ ಝೀರೋ ಸೆಲೆಕ್ಟ್ ಆದಮೇಲೆ ಅಂದರೆ ಝೀರೋ ಎಂಟ್ರಿ ಮಾಡಾದ್ಮೇಲೆ ಒಂದ್ಸತಿ ಕೀಬೋರ್ಡಲ್ಲಿ ನೀವು ಕಂಟ್ರೋಲ್ ಬಟನನ್ನು ಇಟ್ಕೊಬೇಕಾಗುತ್ತೆ. ಒಂದು ಕಡೆ ಕಂಟ್ರೋಲ್ ಬಟನ್ ಪ್ರೆಸ್ ಮಾಡ್ಕೊಂಡಿದ್ದಾಗಲೇ ಎಂಟರ್ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ನೋಡಿ, ಕಂಟ್ರೋಲ್ ಬಟನ್ನ ಇಟ್ಕೊಂಡೆ ಎಂಟರ್ ಪ್ರೆಸ್ ಮಾಡಬೇಕು. ಸೊ ಆವಾಗ ನಿಮಗೆ ಈ ಸೆಲ್ಗಳಲ್ಲಿ ಏನು ಅಂದರೆ ನಾನು ಏನು ವರ್ಡನ್ನು ಟೈಪ್ ಮಾಡಿದೆ ಅದು ಕಂಪ್ಲೀಟ್ ಎಲ್ಲ ಸೆಲ್ಗಳಲ್ಲೂ ಬಂತು. ಸೊ ಈ ರೀತಿ ನೀವು ಅಂದರೆ ಈ ಬ್ಲ್ಯಾಂಕ್ ಸೆಲ್ಲಲ್ಲಿ ನೀವು ಒಂದೇ ಸಾರಿ ಎಲ್ಲ ಡೇಟಾನ ಸೆಲೆಕ್ಟ್ ಮಾಡ್ಕೋಬೋದು. ಪ್ರೊಸೀಜರ್ ಗೊತ್ತಾಯ್ತಲ್ವಾ, ಮೊದಲು ಡೇಟಾನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಮತ್ತೆ ಮಾಡ್ತೀನಿ ಇನ್ನೊಂದು ಸಾರಿ. ಓಕೆ, ಸೊ ಡೇಟಾನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಮೆನು ಹೋಮ್ ಬಾರಲ್ಲಿ ಅಂದರೆ ಹೋಮ್ ಆಪ್ಷನಲ್ಲಿ ನಿಮಗೆ ಲಾಸ್ಟಲ್ಲಿ ಇಲ್ಲಿ ಫೈಂಡ್ ಆ್ಯಂಡ್ ಸೆಲೆಕ್ಷನ್ ಅಂತ ಇರುತ್ತೆ. ಇಲ್ಲಿ ಗೋ ಟು ಸ್ಪೆಷಲ್ ಹೋಗಿ ಬ್ಲ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಹೊಡೀರಿ. ಆ ಬ್ಲ್ಯಾಂಕ್ ಸೆಲ್ಲಲ್ಲಿ ನನಗೆ ಝೀರೋ ಬೇಕು, ನೀವು ಬೇರೆ ವರ್ಡ್ ಕೂಡ ಹಾಕೋಬೋದು, ಎ ಹಾಕೋಬೋದು, ಬಿ ಹಾಕೋಬೋದು, ಸಿ ಹಾಕೋಬೋದು. ನಾನು ಝೀರೋ ಹಾಕ್ತೀನಿ. ಝೀರೋ ಹಾಕಿ ಕಂಟ್ರೋಲನ್ನು ಪ್ರೆಸ್ ಮಾಡಿಕೊಂಡು ಎಂಟರ್ನ ಹೊಡೀರಿ. ಓಕೆ,
ನೀವು ಕಂಟ್ರೋಲ್ ಪ್ರೆಸ್ ಮಾಡ್ದೇ ಎಂಟರ್ ಹೊಡೆದ್ರೆ ನಿಮಗೆ ಫಾರ್ಮುಲಾ ರಾಂಗ್ ಬರುತ್ತೆ, ನೀವು ಮ್ಯಾಚ್ ಆಗ್ತಿಲ್ಲ ಬರ್ತಿಲ್ಲ ಅಂತ ಕೂಡ ನೀವು ಹೇಳ್ಬೋದು. ಸೊ ನೀವೇನು ಮಾಡಬೇಕು, ಕಂಟ್ರೋಲ್ನ ಪ್ರೆಸ್ ಮಾಡಿ ಎಂಟರ್ ಹೊಡೀರಿ. ಸೊ ನಿಮಗೆ ಅಷ್ಟು ಸೆಲ್ಲು ಸೆಲೆಕ್ಷನ್ ಆಯಿತು. ನೀವು ಸೆಲ್ ಸೆಲೆಕ್ಷನ್ ಆದಮೇಲೆ ಇದನ್ನು ಜಸ್ಟ್ ರೌಂಡ್ ಆಫ್ ಮಾಡಿಬಿಟ್ರೆ ನಿಮಗೆ ನೋಡಿ, ರೌಂಡ್ ಆಫ್ ಮಾಡಿದ್ರೆ ಈ ಥರ 0 ಅಂತ ಇರೋದನ್ನು ನಿಮಗೆ ಈ ಫಿಲ್ ಆಪ್ಷನ್ಸ್ ಬಂದ್ಬಿಡುತ್ತೆ. ಅಂದರೆ ಈಗ ನಾರ್ಮಲ್ ಆಗಿ ಇದು ರೌಂಡ್ ಆಫ್ ಆಗಿದೆ ಅಂತ. ಸೊ ಎಲ್ಲೆಲ್ಲಿ ಬ್ಲ್ಯಾಂಕ್ ಇತ್ತು ಇದು ಆಟೋಮೆಟಿಕ್ ಆಗಿ ನಿಮಗೆ 0 ಆಗಿದೆ. ಸೊ ಈ ರೀತಿ ನೀವು ಎಲ್ಲೆಲ್ಲಿ ಬ್ಲ್ಯಾಂಕ್ಸ್ ಇದೆಯೋ ಅಲ್ಲಿ ಕೂಡ ನೀವು ಎಲ್ಲ ಸೆಲ್ಸನ್ನು ಕೂಡ ನೀವು ಫಿಲ್ ಮಾಡ್ಬೋದು. ಸೊ ಈ ಆಪ್ಷನ್ ಆಯಿತು. ಸೊ ನಿಮಗೆ ಇನ್ನೊಂದು ಆಪ್ಷನ್ ಹೇಳ್ಕೊಡ್ತೀನಿ. ಸೊ ಈ ರೀತಿ 0 ಫಿಲ್ ಮಾಡೋದಾಯಿತು. ಸೊ ಇನ್ನೂ ಏನು ಮಾಡಬೇಕಾಗುತ್ತೆ, ಇನ್ನೊಂದು ಕೆಲವೊಂದು ಸರಿ ಏನು ಮಾಡಬೇಕಾಗುತ್ತೆ, ಜಸ್ಟ್ ನಿಮ್ಮ ರೆಫರೆನ್ಸಿಗೆ ನಾನು ಇದನ್ನು ಡಿಲೀಟ್ ಮಾಡಿ ಮತ್ತೆ ತೋರಿಸಿದ್ದೀನಿ. ಅಂದರೆ ನನ್ನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಜಸ್ಟ್ ಒಂದೇ ಫಾರ್ಮುಲಾನ ಬೇರೆ ಬೇರೆ ಥರ ಯೂಸ್ ಮಾಡ್ಬೋದು. ಈ ಎಕ್ಸೆಲ್ ಏನಂತಿದೆಯೋ ಇವಾಗ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ ಕರೆಕ್ಟ್ ಇರುತ್ತೆ, ಬಟ್ ಇದು ಒನ್ ಆಫ್ ದ ಮೆಥಡು ಈ ಥರ ಮಾಡೋದಕ್ಕೆ. ಬೇರೆ ಬೇರೆಯವರು ಬೇರೆ ಬೇರೆ ಥರ ಮೆಥಡ್ಗಳು ಇರುತ್ತೆ. ಸೊ ನಮ್ಗೆ ಯಾವ್ದು ಈಸಿ ಆಗುತ್ತೋ ಆ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ. ಎಕ್ಸೆಲಲ್ಲಿ ಕೂಡ ಅದೇ ಆಗುತ್ತೆ. ಇವಾಗ ನೋಡಿ, ಪ್ರತಿಯೊಂದು ನೀವು ಫಾರ್ಮುಲಾ ಹಾಕ್ಬೇಕಾದ್ರೆ ನಾನು ಈಕ್ವಲ್ಸ್ ಹಾಕಿ ಅಂತ ಹೇಳಿದೆ. ಇವನ್ ಪ್ಲಸ್ ಹಾಕಿದ್ರು ಕೂಡ ನಿಮಗೆ ಫಾರ್ಮುಲಾ ವರ್ಕ್ ಆಗುತ್ತೆ. ಕೆಲವೊಬ್ರು ಪ್ಲಸ್ನೇ ಯೂಸ್ ಮಾಡ್ತಾರೆ, ಕೆಲವೊಬ್ರು ಈಕ್ವಲ್ಸ್ನ ಯೂಸ್ ಮಾಡ್ತಾರೆ. ಆದರೆ ಈ ಬೇರೆ ಬೇರೆ ಮೆಥಡ್ ಇರ್ಬೋದು, ಬಟ್ ಔಟ್ಪುಟ್ ಏನು ಬರುತ್ತೋ ಅದು ಇದೇ ಥರ ಇರುತ್ತೆ. ಸೊ ನೋಡಿ, ಬೇರೆ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನನಗೆ ಏನಂದರೆ ಈ ಸೆಲ್ಗೆ ಕೆಳಗಡೆ ಏನು ಬ್ಲ್ಯಾಂಕ್ ಇದೆಯೋ ಅಲ್ಲಿ ನನಗೆ ಮೇಲ್ಗಡೆ ಏನಿದೆಯೋ ಅದು ಕೆಳಗಡೆಗೆ ಬರಬೇಕು. ಸೊ ಫಸ್ಟು ಈ ಡೇಟಾನ ನಾನು ಏನು ಮಾಡ್ತೀನಿ ಅಂದರೆ ವ್ಯಾಲ್ಯೂ ಪೇಸ್ಟ್ ಮಾಡ್ಕೋತೀನಿ. ವ್ಯಾಲ್ಯೂ ಪೇಸ್ಟ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಆಲ್ರೆಡಿ ಫಾರ್ಮುಲಾ ಇತ್ತು ಪ್ರತಿಯೊಂದು ಟೆಕ್ಸ್ಟಲ್ಲೂ. ನಾನು ಏನಾದರೂ ಇಲ್ಲಿ ಚೇಂಜ್ ಮಾಡಿದ್ರೆ, ಎಕ್ಸಾಂಪಲ್ ಇಲ್ಲಿ ಫಾರ್ಮುಲಾ ಇದೆ ಅಲ್ವಾ, ಇವಾಗ ಎಕ್ಸಾಂಪಲ್ ನಾನು ಇಲ್ಲಿ 8 ಅಂತ ಹಾಕಿದ್ದೀನಿ. ಓಕೆ, ಇಲ್ಲಿ ನಾನು ಟೆಕ್ಸ್ಟ್ ಫಾರ್ಮುಲಾ ಹಾಕಿದೆ. ಈ ಟೆಕ್ಸ್ಟ್ ಫಾರ್ಮುಲಾ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಇಲ್ಲಿ 8 ಅಂತ ಇರೋದನ್ನ ನಾನು 9 ಅಂತ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಡೇಟ್ ಚೇಂಜ್ ಆಗುತ್ತೆ, ಡೇ ಚೇಂಜ್ ಆಗುತ್ತೆ. ಅದೇ ರೀತಿ ಇಲ್ಲಿ ಡೇಟ್, ಇವಾಗ ನನಗೆ ಏನಂದರೆ ಇದು ಚೇಂಜ್ ಆಗಬಾರ್ದು. ಸೊ ಇಲ್ಲಿ ನಾನು ಏನು ಚೇಂಜ್ ಮಾಡಿದ್ರು ಇಲ್ಲಿ ಚೇಂಜ್ ಆಗಬಾರ್ದು ಅಂತ ಹೇಳಿದ್ರೆ, ಈ ಡೇಟಾನ ನಾನು ಕಾಪಿ ಮಾಡಿಕೊಂಡು ನಾನೇನು ಮಾಡ್ತಾ ಇದ್ದೀನಿ, ವ್ಯಾಲ್ಯೂ ಪೇಸ್ಟ್ ಮಾಡ್ತಾ ಇದ್ದೀನಿ. ವ್ಯಾಲ್ಯೂ ಪೇಸ್ಟ್ ಅಂದರೆ ಅದರಲ್ಲಿ ಏನೇನು ನಾನು ಫಾರ್ಮುಲಾ ಆಗಲಿ ಮತ್ತೊಂದು ಫಾರ್ಮ್ಯಾಟ್ ಆಗಲಿ ಏನು ಮಾಡಿದ್ದೆ ಎಲ್ಲ ಹೋಗಿ ಇವಾಗ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಏನೂ ವರ್ಕ್ ಆಗಲ್ಲ. ಸೊ ಇಲ್ಲೇನಂದರೆ ಜಸ್ಟ್ ನಾರ್ಮಲ್ ಏನಾಗುತ್ತೆ, ಇಲ್ಲಿ ಏನೇ ಚೇಂಜ್ ಮಾಡಿದ್ರು ಇಲ್ಲಿ ಏನೂ ಆಗಲ್ಲ, ರೆಸ್ಪಾನ್ಸಿವ್ ಇರಲ್ಲ. ಸೊ ಇವಾಗ ನಾನು ಇಲ್ಲಿ ಏನಪ್ಪ ಅಂದರೆ ನನಗೆ ಈ ಬ್ಲ್ಯಾಂಕ್ ಸೆಲ್ಲಲ್ಲಿ ಮೇಲ್ಗಡೆ ಇರೋ ಡೇಟಾ ಕೆಳಗಡೆ ಕಾಪಿ ಆಗಬೇಕು. ಸೊ ಇಲ್ಲೂ ಮಂಡೇ ಕಾಪಿ ಆಗಬೇಕು, ಸಂಡೇ ಇಲ್ಲಿ 4 ಸೆಲ್ಲಲ್ಲಿ ಕಾಪಿ ಆಗಬೇಕು, ಸೊ ಟ್ಯೂಸ್ಡೇ ಕೆಳಗಡೆ ಸೆಲ್ಲಲ್ಲಿ ಕಾಪಿ ಆಗಬೇಕು. ಸೊ ಇಲ್ಲಿ ಯಾವಾಗ ಇದು ಯೂಸ್ಫುಲ್ ಆಗುತ್ತೆ ಅಂದರೆ, ಎಕ್ಸಾಂಪಲ್ ಹೇಳ್ತೀನಿ ನಾನು. ಇವಾಗ ಎಂಪ್ಲಾಯಿ ID 1 ಅಂತ ಇರುತ್ತೆ. ಓಕೆ, ಸೊ ಎಂಪ್ಲಾಯಿ ID 1 ರಿಲೇಟೆಡ್ ಇವಾಗ ಏನೋ ರಮೇಶ್ ಅಂತ ಇರುತ್ತೆ ಅಂದ್ಕೊಳ್ಳಿ. ಓಕೆ, ಸೊ ಅವನು ಇಲ್ಲೇನೋ ಒಂದು 5 hours ವರ್ಕ್ ಮಾಡಿದ್ದಾನೆ. ಎಕ್ಸಾಂಪಲು ಇವಾಗೇನೋ ಒಂದು ಇಲ್ಲಿ 5 hours ವರ್ಕ್ ಮಾಡಿದ್ದಾನೆ, ಇಲ್ಲಿ 2 hours ವರ್ಕ್ ಮಾಡಿದ್ದಾನೆ, ಇನ್ನೊಂದು 3 hours ವರ್ಕ್ ಮಾಡಿದ್ದಾನೆ, 4 hours. ಸೊ ನನಗೆ ಏನು ಗೊತ್ತಾ, ಇಲ್ಲಿ ಕೆಳಗಡೆನೂ ರಮೇಶ್ ಅಂತ ಬರಬೇಕು, ಇಲ್ಲಿ ಮೇಲ್ಗಡೆನೂ 1 ಅಂತ ಬರಬೇಕು. ಸೊ ಇದೆಲ್ಲದಕ್ಕೂ ನಾನು ಕಾಪಿ ಮಾಡಬೇಕು. ಇಲ್ಲಿ ಇವಾಗ 2 ಅಂತ ಇರುತ್ತೆ, ಎಂಪ್ಲಾಯಿ ನಂಬರ್ 2 ರಾಜೇಶ್ ಅಂತ ಅನ್ಕೊಳ್ಳಿ. ಸೊ ಇವನ್ಗೆ 100 rupees, ಎಕ್ಸಾಂಪಲ್ ಇವನು ಒಂದು 3 ಓವರ್ ಟೈಮ್ ಡ್ಯೂಟೀಸ್ ಮಾಡಿದ್ದಾನೆ, 1 hour 2 hours ಮಾಡಿದ್ದಾನೆ, 3 hours ಮಾಡಿದ್ದಾನೆ, 5 hours ಮಾಡಿದ್ದಾನೆ. ಸೊ ಏನಂದರೆ ನಾನು ಪ್ರತಿಯೊಂದಕ್ಕೂ ಇಲ್ಲಿ ಕೆಳಗಡೆ ಸೆಲ್ಲಲ್ಲೂ ನಾನು ಅವ್ರ ನೇಮು ಹೆಸರು ಬರಬೇಕು ಅಂದಾಗ ಇವಾಗ 2 ಇದೆ ಹಾಕೊಂಡ್ಬಿಡ್ತಾರೆ. ಈ ಥರ ಜಾಸ್ತಿ ಇದ್ದಾಗ ಇಲ್ಲ ಮಿಡ್ಲು ಇದ್ದಾಗ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಬನ್ನಿ ಇಲ್ಲಿ ಹೇಗೆ ಈ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಿ ಆಮೇಲೆ ಅಲ್ಲೂ ಅಪ್ಲೈ ಮಾಡೋಣ, ನಿಮ್ಗೆ ಈಸಿ ಆಗುತ್ತೆ. ಫಸ್ಟು ಅಗೇನ್ ಡೇಟಾ ಸೆಲೆಕ್ಟ್ ಮಾಡಬೇಕು. ಸೇಮ್ ಹೋಮ್ ಆಪ್ಷನಲ್ಲಿ ಗೋ ಟು ಸ್ಪೆಷಲ್ ಅನ್ನೋದು ಆಪ್ಷನಿಗೆ ಹೋಗಿ ಇಲ್ಲಿ ಬ್ಲ್ಯಾಂಕ್ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು, ಮೊದಲು ನಾನೇನು ಹೇಳಿದೆ ನಿಮ್ಗೆ ಇಲ್ಲಿ ಸೇರ್ಕೋಬೇಕಾದ್ರೆ ಯಾವ ಐಟಮ್ ಬೇಕೋ ಅದನ್ನು ಟೈಪ್ ಮಾಡಿ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿ ಅಂತ ಹೇಳಿದೆ. ಸೊ ಇವಾಗ ನಾನು ಇಲ್ಲಿ ಫಾರ್ಮುಲಾ ಕೂಡ ಅಪ್ಲೈ ಮಾಡಿ ಸೇಮ್ ಅಪ್ಲೈ ಮಾಡ್ಬೋದು. ಅಂದರೆ ಇಲ್ಲೇನು ಮಾಡಬೇಕಾಗುತ್ತೆ, ಈಕ್ವಲ್ ಸಿಂಬಲ್ನ ಯೂಸ್ ಮಾಡಬೇಕಾಗುತ್ತೆ. ನನಗೆ ಮೇಲ್ಗಡೆ ಅಂದರೆ ಈ ಸೆಲ್ ಮೇಲ್ಗಡೆ ಏನಿದೆಯೋ ಅದು ಸೆಲೆಕ್ಟ್ ಆಗಬೇಕು ಪ್ರತಿಯೊಂದು ಇದರಲ್ಲೂ. ಅದರಲ್ಲಿ ಏನು ಮಾಡ್ತೀನಿ ನಾನು ಇವಾಗ ಅಪ್ ಆ್ಯರೋ ಯೂಸ್ ಮಾಡಿ, ಇವಾಗ ಏನು ನಾನು ಫಾರ್ಮುಲಾ ಏನೂ ಕೀಬೋರ್ಡಲ್ಲಿ ಬೇರೆ ಏನೂ ಪ್ರೆಸ್ ಮಾಡ್ತಿಲ್ಲ, ಜಸ್ಟ್ ಈಕ್ವಲ್ ಸಿಂಬಲ್ನ ಯೂಸ್ ಮಾಡಿದೆ, ಅಪ್ಪರ್ ಆ್ಯರೋ ಯೂಸ್ ಮಾಡಿದೆ. ಅಪ್ಪರ್ ಆ್ಯರೋ ಯೂಸ್ ಮಾಡಿದ ತಕ್ಷಣ ನಿಮಗೆ ಮೇಲ್ಗಡೆ ಸೆಲ್ ಸೆಲೆಕ್ಟ್ ಆಯಿತು. ಸೊ ಇವಾಗ ಮತ್ತೆ ಎಂಟರ್ ಹೊಡಿಬಾರ್ದು, ಕಂಟ್ರೋಲ್ ಎಂಟರ್ನ ಹೊಡೆದ್ರೆ ನೋಡಿ ನಾನು ಎಲ್ಲೆಲ್ಲ ಸೆಲೆಕ್ಟ್ ಮಾಡಿದ್ದೆ ಇಲ್ಲಿ ಪ್ರತಿಯೊಂದು ಮೇಲ್ಗಡೆ ಸೆಲ್ಲು ಇದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ನಿಮ್ಗೆ ನೋಡಿ ಈ ಸೆಲ್ಗಳಲ್ಲಿ ಈಕ್ವಲ್ಸ್ ಮಾಡಿ ಇದು ಸೆಲೆಕ್ಟ್ ಮಾಡಿ ಎಂಟರ್ ಹೊಡೆದಿದ ತಕ್ಷಣ ನೋಡಿ ಇದೇ ಸೆಲ್ಸು, ನಾನು ಇದೇ ಸೆಲ್ಸ್ ಅಲ್ವಾ, ಬನ್ನಿ ಜಸ್ಟ್ ಹೈಲೈಟ್ ಮಾಡ್ತೀನಿ. ಓಕೆ, ಈ ಸೆಲ್ಸಲ್ಲಿ ಹೋಗಿ ನೋಡಿದ್ರೆ ನೀವು ಆ ಫಾರ್ಮುಲಾ ಡೈರೆಕ್ಟಾಗಿ ಮೇಲ್ಗಡೆದು
ಸಿಕ್ಕಿರುತ್ತೆ. ಸೊ ಇದೇ ರೀತಿ ನೀವು ಈ ಡೇಟಾನ ಫಿಲ್ ಮಾಡ್ಬೋದು. ಸೊ ಇದನ್ನೇ ನಾನು ಇಲ್ಲಿಗೆ ಅಪ್ಲೈ ಮಾಡ್ತೀನಿ ನೋಡಿ. ಸೊ ಡೇಟಾ ಸೆಲೆಕ್ಟ್ ಮಾಡಿದೆ ಇಷ್ಟು, ಹೋಮ್ ಆಪ್ಷನಲ್ಲಿ ಗೋ ಟು ಸ್ಪೆಷಲ್ ಹೋಗಿ, ಇಲ್ಲಿ ಗೋ ಟು ಸ್ಪೆಷಲ್ ಹೋಗಿ ಬ್ಲ್ಯಾಂಕ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಓಕೆ ಮಾಡಿ, ಈಕ್ವಲ್ ಸಿಂಬಲ್ನ ಸೆಲೆಕ್ಟ್ ಮಾಡಿ, ನಾನು ಅಪ್ಪರ್ ಆರೋ ಯೂಸ್ ಮಾಡಿ ಮೇಲ್ಗಡೆ ಸೆಲೆಕ್ಟ್ ಮಾಡಿ, ಅಂದರೆ ಮೇಲ್ಗಡೆ ಸೆಲ್ಲನ್ನು ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಎಂಟರ್ ಕೊಡಿ. ಸೊ ನೀವು ಅದಾದಮೇಲೆ ನಾನು ಹಾಗೆ ಹೇಳಿದಾಗೆ ಈ ಫಾರ್ಮುಲಾಗಳನ್ನೆಲ್ಲ ತೆಗಿಬೇಕು ಅಂತ ಹೇಳಿದ್ರೆ ಇದನ್ನು ಜಸ್ಟ್ ಕಾಪಿ ಮಾಡಿಕೊಂಡು ರೈಟ್ ಕ್ಲಿಕ್ನ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಆಪ್ಷನಲ್ಲಿ ಪೇಸ್ಟ್ ಸ್ಪೆಷಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ವ್ಯಾಲ್ಯೂ ಪೇಸ್ಟ್ ಅನ್ನೋದನ್ನ ಮಾಡಿಬಿಟ್ರೆ ನಿಮಗೆ ಇಲ್ಲಿ ಫಾರ್ಮುಲಾ ಎಲ್ಲ ಹೋಗ್ಬಿಡುತ್ತೆ. ನಿಮ್ಗೆ ಏನು ಡೇಟಾ ಬೇಕೋ ಅದಷ್ಟೇ ರಿಟರ್ನ್ ಆಗುತ್ತೆ. ಈ ರೀತಿ ಬ್ಲ್ಯಾಂಕ್ ಅಂದರೆ ಬ್ಲ್ಯಾಂಕ್ ಸ್ಪೇಸ್ ಏನಿದೆಯೋ ಅಲ್ಲಿ ನೀವು ಯಾವುದೇ ಡೇಟಾ ಕೂಡ ಕೊಟ್ಕೊಬೋದು. ನೋಡಿ, 0 ಬೇಕಿದ್ರೆ ನಾನು 0 ಕೊಟ್ಟೆ, ಇಲ್ಲ ಮೇಲ್ಗಡೆ ಸೆಲ್ ಬೇಕಿದ್ರೆ ಮೇಲ್ಗಡೆ ಕೊಟ್ಟೆ. ಸೊ ಈ ರೀತಿ ನೀವು ಬ್ಲ್ಯಾಂಕ್ ಸೆಲ್ಲಲ್ಲಿ ಡೇಟಾಗಳನ್ನ ಫಿಲ್ ಮಾಡ್ಬೋದು. ಇದು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಮತ್ತಷ್ಟು ಎಕ್ಸೆಲ್ ಟ್ರಿಕ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಮತ್ತು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸಪೋರ್ಟ್ ಕೂಡ ಮಾಡಿ. ಧನ್ಯವಾದಗಳು.